ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಯೂಶಲಿ ಮನೇಲಿ ಇದ್ದರೆ ನಾವು ಫ್ರೆಶ್ ಆಗಿ ವೆಜ್ಜೀಸ್ ಪರ್ಚೇಸ್ ಮಾಡ್ಬೋದು. ಬಟ್ ವರ್ಕ್ ಮಾಡೋ ಅಂಥವ್ರಿಗೆ ನಾವು ವೆಜಿಟೇಬಲ್ಸ್ನ ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು, ನಾನು ಯೂಶಲಿ ಹೇಗೆ ಸ್ಟೋರ್ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನು ಯೂಶಲಿ ಸಂಡೇ ಈ ರೀತಿ ವೆಜಿಟೇಬಲ್ನ ಮಾರ್ಕೆಟಿಂದ ಪರ್ಚೇಸ್ ಮಾಡ್ತೀನಿ. ಸೊ 1 ವೀಕ್ಗೆ ಇಷ್ಟು ವೆಜಿಟೇಬಲ್ ಪರ್ಚೇಸ್ ಮಾಡ್ತೀನಿ. ಸೊ ಹಾಗೆ ನೆಲ್ಲಿಕಾಯಿ ಈಗ ಸೀಸನ್ ಅಲ್ಲ, ಸೊ ಹಾಗಾಗಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ನೆಲ್ಲಿಕಾಯಿನ ಜಾಸ್ತಿ ಪರ್ಚೇಸ್ ಮಾಡಿದೆ. ಸೊ ನಾನು ಈ ರೀತಿ ಕಂಟೈನರ್ಸ್ನ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇವೆಲ್ಲ ವೆಜಿಟೇಬಲ್ ಸ್ಟೋರ್ ಮಾಡೋದಕ್ಕೆ ಫುಡ್ ಗ್ರೇಡ್ ಕ್ವಾಲಿಟಿ ಇರೋವಂಥದ್ದು. ಸೊ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಈ ರೀತಿಯ ಕಂಟೈನರ್ಸ್ ಎಲ್ಲ 250 to 500 ಗ್ರಾಮ್ ವೆಜಿಟೇಬಲ್ನ ಸ್ಟೋರ್ ಮಾಡ್ಕೊಳ್ಬೋದು, ತುಂಬ ಒಳ್ಳೆಯ ಕ್ವಾಲಿಟಿ. ಸೊ ಬೀನ್ಸು ಮತ್ತು ಕ್ಲಸ್ಟರ್ ಬೀನ್ಸು ಇವೆಲ್ಲವನ್ನು ಸ್ಟೋರ್ ಮಾಡೋದಕ್ಕೆ ನಾನು ಈ ರೀತಿಯ ಕಂಟೈನರ್ನ ಯೂಸ್ ಮಾಡ್ತೀನಿ. ಹಾಗೆ ಕ್ಯಾರೆಟನ್ನು ಕೂಡ ನಾನು ಈ ರೀತಿ ಕಂಟೈನರಲ್ಲೇ ಸ್ಟೋರ್ ಮಾಡ್ತೀನಿ. ಮೋರ್ ದೆನ್ 1 ಮಂತ್ ಇರುತ್ತೆ. ಬಟ್ ಯೂಶಲಿ ನಾನು ಪರ್ಚೇಸ್ ಮಾಡೋವಂಥ ವೆಜಿಟೇಬಲ್ಲು ಜಸ್ಟ್ 1 ವೀಕ್ಗೆ. ಸೊ 1 ವೀಕಲ್ಲಿ ನಾನು ಇಷ್ಟು ವೆಜಿಟೇಬಲ್ಸ್ನ ಖಾಲಿ ಮಾಡ್ತೀನಿ. ಸೊ ಹಾಗಾಗಿ ನಾನು ಈ ರೀತಿಯ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ವಾಟರ್ ಎಂಟರ್ ಆಗಲ್ಲ ಮತ್ತು ಏರ್ ಟೈಟ್ ಇರೋದ್ರಿಂದ ಫುಡ್ ಕೂಡ ಸೇಫ್ ಆಗಿರುತ್ತೆ. ಮತ್ತು ಏನಾದರೂ ವಾಟರ್ ಬಂದರೂ ಫ್ರಿಡ್ಜಿಂದ ಅದು ಕೆಳಗಡೆ ಲೇಯರಲ್ಲಿ ಇರುತ್ತೆ. ಸೊ ಮೇಲೆ ಒಂದು ಬಾಕ್ಸ್ ಪ್ಲೇಟ್ ಇರೋದ್ರಿಂದ ಸೊ ವಾಟರ್ ಎಲ್ಲ ಕೆಳಗಡೆ ಹೋಗುತ್ತೆ. ಇನ್ನು ಈ ರೀತಿಯ ದೊಡ್ಡ ಕಂಟೈನರು ಯೂಶಲಿ ಈ ರೀತಿ 3 ಬಾಕ್ಸಸ್ ಬರುತ್ತೆ, 3 ಕಂಪಾರ್ಟ್ಮೆಂಟ್ ಇರೋವಂಥ ಬಾಕ್ಸಸ್ಸು. ನೀವು 3 ಆದರೂ ಇಟ್ಕೋಬೋದು ಅಥವಾ 1 ಆದರೂ ಇಟ್ಕೋಬೋದು. ನಾನು ಯೂಶಲಿ 1 ಕಂಟೈನರ್ ಇಟ್ಟು 3 ಕಡೆ ನಾನು ಫಿಲ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ 2 ಕಂಟೈನರ್ ಎಕ್ಸ್ಟ್ರಾ ಉಳಿಯುತ್ತೆ. ನಾನು ಇವನ್ನ ಕೆಳಗಡೆ ವೆಜಿಟೇಬಲ್ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಸೂಪರ್. ನಾನು ಆಲ್ಮೋಸ್ಟ್ 5 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ ಈ ಕಂಟೈನರ್ಸ್, ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಒಂದ್ಸರಿ ಫ್ರಿಡ್ಜ್ ಸ್ಟೋರೇಜ್ ವಿಡಿಯೋನ ಮಾಡಿದ್ದೀನಿ. ಸೊ ಆ ವಿಡಿಯೋವನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಈವನ್ ಇದರಲ್ಲಿ ಎಗ್ಗನ್ನು ಕೂಡ ನೀವು ಸ್ಟೋರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಎಗ್ಗದು ಟ್ರೇ ಇನ್ನೊಂದಿದೆ, ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿರೋದ್ರಿಂದ 12 ಎಗ್ಸ್ ಇಡ್ಸುತ್ತೆ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಮತ್ತು ನಾನು ಆ ರೀತಿಯ ಕಂಪಾರ್ಟ್ಮೆಂಟ್ ಬಂದಿದ್ದಂಥ ಬಾಕ್ಸಸ್ಗಳನ್ನು ಇಲ್ಲಿ ಯೂಸ್ ಮಾಡ್ತೀನಿ. ಸೊ ನಾನು ಯೂಶಲಿ 3 ಬಾಕ್ಸಸ್ ತೊಗೊಂಡಿದ್ದೆ, ಆಲ್ಮೋಸ್ಟ್ 9 ಕಂಪಾರ್ಟ್ಮೆಂಟ್ಸ್, ಅದರಲ್ಲಿ 6 ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಕೆಲವು ಟೈಮ್ ಈ ರೀತಿ 5 ಯೂಸ್ ಮಾಡಿ 1 ಕಂಟೈನರ್ ಇಲ್ಲದೆ ಉದ್ದ ವೆಜಿಟೇಬಲ್ಸ್ನ ಹೀಗೆ ಸ್ಟೋರ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತೀನಿ. ಸೊ ನೆಲ್ಲಿಕಾಯಿ ನಾನು ಹೇಳಿದ್ನಲ್ಲ, ಸೊ KG ತುಂಬ ಕಮ್ಮಿ ಇರೋದ್ರಿಂದ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಮ್ಮ ಕೂಡ ತುಂಬ ಇಷ್ಟ ಅಂತಾರೆ. ಸೊ ಹಾಗಾಗಿ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಮಾಡಬೇಕು ಅಂದ್ಬಿಟ್ಟು ನಾನು ಈ ರೀತಿ ನೆಲ್ಲಿಕಾಯಿನ 1 kg ಪರ್ಚೇಸ್ ಮಾಡಿದೆ. ಹಾಗೆ ಈ ರೀತಿ ಕಂಪಾರ್ಟ್ಮೆಂಟಲ್ಲಿ ಎಲ್ಲ ವೆಜಿಟೇಬಲ್ಸ್ನ ಈ ರೀತಿ ಸ್ಟೋರ್ ಮಾಡ್ಕೋಬೋದು. ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಕಸ ಎಲ್ಲ ಕೆಳಗಡೆ ಬೀಳಲ್ಲ. ಹಾಗೆ ತುಂಬ ಈಸಿಯಾಗಿ ಗ್ರಾಬ್ ಮಾಡ್ಬೋದು. ನಿಮ್ಗೆ ಯಾವುದೇ ವೆಜಿಟೇಬಲ್ ಬೇಕು ಅಂದರೆ ಇಮಿಡಿಯೇಟ್ ಈ ರೀತಿ ಕಂಪಾರ್ಟ್ಮೆಂಟ್ ಓಪನ್ ಮಾಡಿ ಬೀಟ್ರೂಟ್ ಬೇಕಾ ಅಥವಾ ಕುಕುಂಬರ್ ಬೇಕಾ, ನೆಲ್ಲಿಕಾಯಿ ಬೇಕಾ, ಏನು ಬೇಕೋ ಇಮಿಡಿಯೇಟಾಗಿ ತೊಗೋಬೋದು. ಹಾಗೆ ಈ ರೀತಿ ನೋಡಿ, ನಾನಿಲ್ಲಿ ಪಾಲಕನ್ನು ಸ್ಟೋರ್ ಮಾಡಿದ್ದೀನಿ, 1 ವೀಕ್ ಆಗಿದೆ, ಸೇಮ್ ಫ್ರೆಶ್ ಆಗೇ ಇದೆ. ಸೊ ಈ ರೀತಿಯ ಕಂಟೈನರ್ಸ್ನ ಯೂಸ್ ಮಾಡಿ ನೀವು ವೆಜಿಟೇಬಲ್ ಸ್ಟೋರ್ ಮಾಡ್ಕೋಬೋದು. ಹಾಗೆ ನಾನು ಹೇಳಿದ್ನಲ್ಲ, ಇನ್ನೊಂದು ಕಂಟೈನರ್ ಕಂಪಾರ್ಟ್ಮೆಂಟಾಗಿ ಯೂಸ್ ಮಾಡ್ತೀನಿ. ಇದರಲ್ಲಿ ಈ ರೀತಿ ಮೆಣಸಿನ್ಕಾಯಿ ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಆಲ್ಮೋಸ್ಟ್ 15 ದಿನ ಆಗಿದೆ, ಇನ್ನೂ ಹಾಗೆ ಫ್ರೆಶ್ ಇದೆ, ವಾಟರ್ ಎಂಟರ್ ಆಗಿಲ್ಲ. ಕೊತ್ತಂಬರಿ ಸ್ವಲ್ಪ ವಾಟರ್ ಬಿಟ್ಟಿದೆ, ಬಟ್ ಕರಿಬೇವಂತೂ ಕಡ್ಡಿಯಲ್ಲಿಟ್ಟರೆ ನೀವು ಆಲ್ಮೋಸ್ಟ್ 1 ಮಂತಿಂದ 2 ಮಂತ್ವರೆಗೂ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಟಿಶ್ಯೂ ಯೂಸ್ ಮಾಡಲ್ಲ, ಯೂಶಲಿ ಈ ರೀತಿಯ ಫ್ರೆಶ್ ಕಾಟನ್ ಟವಲ್ಸ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಒಳಗಡೆ ನೀರು ಎಂಟರ್ ಆಗಲ್ಲ ಮತ್ತು ಸುಮ್ಮನೆ ಟಿಶ್ಯೂಗೆಲ್ಲ ಅಮೌಂಟ್ ಹಾಕೋದು ತಪ್ಪುತ್ತೆ. ಸೊ ನೋಡಿ, ಈ ರೀತಿ ಸ್ಟೋರ್ ಮಾಡ್ಕೊಳ್ತೀನಿ. ಇಮಿಡಿಯೇಟ್ ಏನಾದರೂ ಒಗ್ಗರಣೆ ಇದ್ದಾಗ ಒಂದೇ ಬಾಕ್ಸ್ ತಗೊಳ್ತೀನಿ. ಹಾಗೆ ನಿಂಬೆಹಣ್ಣನ್ನು ಕೂಡ ಈ ರೀತಿ ಮೇಸನ್ ಜಾರ್ಸಲ್ಲಿ ಸ್ಟೋರ್ ಮಾಡ್ತೀನಿ. ನೀವು ತುಂಬ ದಿನ ಇಡೋ ಆಗಿದ್ರೆ ನೀವು ವಾಟರ್ ಹಾಕಿ ಕೂಡ ಸ್ಟೋರ್ ಮಾಡ್ಬೋದು. ವೀಕ್ಲಿ 3 ಟೈಮ್ಸ್ ವಾಟರ್ ಚೇಂಜ್ ಮಾಡಬೇಕು. ಹಾಗೆ ಈ ಟೊಮೆಟೊ ನೋಡಿ, ಆಲ್ಮೋಸ್ಟ್ 1 ವೀಕ್ ಆಗಿದೆ. ನಾನು ಟೊಮೆಟೊ ಆದಷ್ಟು ಕಮ್ಮಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ 1 ವೀಕ್ ಆಲ್ಮೋಸ್ಟ್ 15 ಡೇಸಿಂದನೂ ಟೊಮೆಟೊ ಹೀಗೆ ಇದೆ. ಇದನ್ನು ಕೂಡ ಈ ರೀತಿ ಸ್ಟೋರ್ ಮಾಡ್ತೀನಿ. ನೀರೇನಾದರೂ ಬಂದರೂ ಫ್ರಿಡ್ಜಿಂದ ಅದು ಕೆಳಗಡೆ ಸೆಟಲ್ ಆಗುತ್ತೆ. ಮತ್ತು ಎಕ್ಸ್ಟ್ರಾ ಇರೋವಂಥ ವೆಜಿಟೇಬಲ್ನ ಇನ್ನೊಂದು ಕಂಟೈನರಲ್ಲಿ ಹಾಕ್ಕೊತೀನಿ, ಅದನ್ನು ನಾನು ಫಸ್ಟು ಯೂಸ್ ಮಾಡ್ಕೊಂಬಿಡ್ತೀನಿ. ಈಗ ಬೀನ್ಸು ಮತ್ತು ಕ್ಲಸ್ಟರ್ ಬೀನ್ಸ್ ಎಲ್ಲ ಎಕ್ಸ್ಟ್ರಾ ಉಳಿತಲ್ಲ, ಸೊ ಇದನ್ನು ಈ ರೀತಿ ಬಾಕ್ಸ್ಗೆ ಹಾಕ್ಕೊಳ್ತೀನಿ. ನೆಕ್ಸ್ಟು ನಾನು ಕರಿ ಮಾಡಬೇಕಾದ್ರೆ ಮೊದಲು ಈ ಬಾಕ್ಸ್ ತೊಗೊಂಡು ಫಿನಿಶ್ ಮಾಡಿಬಿಟ್ಟು ನೆಕ್ಸ್ಟು ಸಪ್ರೇಟಾಗಿ ಸ್ಟೋರ್ ಮಾಡಿರೋಂಥ ಬಾಕ್ಸ್ಗೆ ಹೋಗ್ತೀನಿ. ಸೊ ನೀವು ನೆಲ್ಲಿಕಾಯಿ ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಈ ರೀತಿ ಮೇಸನ್ ಜಾರ್ಸ್ ಅಥವಾ ಏರ್ ಟೈಟ್ ಕಂಟೈನರಲ್ಲಿ ಕೂಡ ಸ್ಟೋರ್ ಮಾಡ್ಬೋದು. ಈ ಕಂಟೈನರ್ಸ್ ಕೂಡ ಫುಡ್ ಗ್ರೇಡು. ಸೊ ಇವೆಲ್ಲವೂ BPA ಫ್ರೀ ಆಗಿರುತ್ತೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇವೆಲ್ಲ ನಾನು ಫ್ಲಿಪ್ಕಾರ್ಟ್ ಸೂಪರ್ ಕಾಯಿನಿಂದ ಪರ್ಚೇಸ್ ಮಾಡಿರೋದು. ಈ ಬ್ರೌನ್ ಕಲರ್ ಕ್ಯಾಪ್ ಇರೋವಂಥದ್ದು ತುಂಬ ಒಳ್ಳೆ ಕ್ವಾಲಿಟಿ. ಈವನ್ ಗ್ಲಾಸ್ ಬಾಕ್ಸಸ್ ಕೂಡ ಬರುತ್ತೆ, ಅದರಲ್ಲೂ ಕೂಡ ನೀವು ವೆಜಿಟೇಬಲ್ ಸ್ಟೋರ್ ಮಾಡ್ಬೋದು. ನಾನು ಯೂಶಲಿ ಕಟ್ ಮಾಡಿ ವೆಜಿಟೇಬಲ್ಸ್ನ ಈ ರೀತಿಯ ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ತೀನಿ. ಆಲ್ಮೋಸ್ಟ್ 1 ವೀಕ್ಗೆ ಈ ರೀತಿಯ ವೆಜಿಟೇಬಲ್ನ ಕಟ್ ಮಾಡಿಕೊಂಡು ಪ್ರಿಪ್ ಮಾಡ್ತೀನಿ. ಬಟ್ 2-3 ಡೇಸ್ಗೆಲ್ಲ ಫಿನಿಶ್ ಆಗಿಬಿಡುತ್ತೆ. ಯಾಕೆಂದರೆ ಮೋಸ್ಟ್ಲಿ ಸಲಾಡ್ಗೆ, ಈವನ್ ಉಪ್ಮಾಗೆ, ಸಾಂಬಾರುಗಳಿಗೆಲ್ಲ ನಾನು ಈ ರೀತಿ ವೆಜಿಟೇಬಲ್ಸ್ನ ಹಾಕೋದ್ರಿಂದ ಲೈಕ್ ಸಂಡೇ ಕಟ್ ಮಾಡಿದ್ರೆ ಟ್ಯೂಸ್ಡೇಗೆಲ್ಲ ಫಿನಿಶ್ ಆಗಿಬಿಡುತ್ತೆ. ಬಟ್ ಈಸಿಯಾಗಿ ಈ ರೀತಿ ಪ್ರಿಪ್ ಮಾಡಿಕೊಂಡು ಗ್ಲಾಸ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು. ನೋಡಿ, ನಾನು ಕ್ಯಾರೆಟ್ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಎಲ್ಲ ಪೀಲ್ ಆಫ್ ಮಾಡಿಬಿಟ್ಟು ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಿ ಒರೆಸ್ಬಿಟ್ಟು ನೀವು ಕಟ್ ಮಾಡಿ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ಈ ರೀತಿಯ ಏರ್ ಕಂಟೈನರ್ನ ಕೂಡ ನಾನು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಸೊ ಏರ್ ಟೈಟ್ ಇದೆ ಮತ್ತು ಕಂಪಾರ್ಟ್ಮೆಂಟ್ ಇದೆ. ಇದು ಒಂದು ಅರೌಂಡ್ 700 ರುಪೀಸ್ ಅನಿಸುತ್ತೆ. ಬಟ್ ತುಂಬ ಒಳ್ಳೆ ಕ್ವಾಲಿಟಿ, ನೀವು ದುಡ್ಡು ಕೊಟ್ಟು ತೊಗೋಬೋದು, ಅಷ್ಟು ವರ್ತಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಆಲ್ಮೋಸ್ಟ್ ಲೈಕ್ 5 ಇಯರ್ಸ್ ಆಗಿದೆ, ಇನ್ನೂ ಅಷ್ಟೇ ಒಳ್ಳೆ ಕ್ವಾಲಿಟಿಯಿಂದ ಇದೆ. ಸೊ ಆದಷ್ಟು ಈ ರೀತಿಯ ಗ್ಲಾಸ್ ಕಂಟೈನರಲ್ಲಿ ನೀವು ಪ್ರಿಪ್ ಮಾಡಿದಂಥ ವೆಜಿಟೇಬಲ್ಸು ಮತ್ತು ಸಲಾಡ್ಸ್ ಇವೆಲ್ಲವನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ನಾನಿಲ್ಲಿ ಕ್ಯಾರೆಟು ಯೂಶಲಿ 2 ಥರ ಕಟ್ ಮಾಡಿ ಸ್ಟೋರ್ ಮಾಡ್ಕೊಳ್ತೀನಿ. ಇದೆಲ್ಲ ಸಲಾಡ್ಗೆ, ಮತ್ತು ತಿನ್ನೋ ಆಗಿದ್ರೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಡ್ತೀನಿ. ಈವನ್ ಸಾಂಬಾರ್ಗೂ ಕೂಡ ಸ್ವಲ್ಪ ಕ್ಯಾರೆಟ್ ದಪ್ಪ ಹಾಕೋದ್ರಿಂದ 2 ಥರ ಕ್ಯಾರೆಟ್ನ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಹಾಗೆ 1 ಕ್ಯಾರೆಟ್ನ ಡೈರೆಕ್ಟ್ ಹಾಗೆ ಇಟ್ಕೊಳ್ತೀನಿ. ಏನಕ್ಕಾದ್ರೂ ಗ್ರೇಟ್ ಮಾಡಿ ಹಾಕಬೇಕು ಅಂದರೆ ಮತ್ತೆ ಅವಾಗ ಪೀಲ್ ಆಫ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ 1 ಕ್ಯಾರೆಟ್ನ ಅದೇ ರೀತಿ ಇಟ್ಕೊಳ್ತೀನಿ. ಸೊ ಈ ರೀತಿ ನಾನು ಪ್ರಿಪ್ ಮಾಡ್ಕೊಳ್ತೀನಿ. ಸೊ ವೀಕ್ಲಿ ಪ್ಲ್ಯಾನ್, ಯೂಶಲಿ ವೀಕ್ಗೆ ಹೇಗೆ ಪ್ರಿಪ್ ಮಾಡ್ತೀನಿ ಅನ್ನೋ ವಿಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು. ನಾನು ಆ್ಯಕ್ಚುಲಿ ಬೀಟ್ರೋಟ್ನ ಕಟ್ ಮಾಡಿಟ್ಟೆ ಆಲ್ಮೋಸ್ಟ್ 1 ವೀಕ್ ಆಗಿದೆ. 1 ವೀಕ್ ಆದ್ರೂ ಅಷ್ಟೇ ನೀಟಾಗಿದೆ ನೋಡಿ. ಇದು ಕೂಡ ಏರ್ ಟೈಟ್ ಕಂಟೈನರು ಮತ್ತು ಪ್ರೆಷರ್ ರಿಲೀಸ್ ಮಾಡಿ ಯೂಸ್ ಮಾಡ್ಬೋದು. ಸೊ ಈ ರೀತಿ ಫ್ರೆಶ್ ಇರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.